ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, ಭಾರತದಲ್ಲಿ ಸಾಲು ಸಾಲು ಚುನಾವಣೆಗಳನ್ನು ಗೆದ್ದಿರೋ ಬಿಜೆಪಿ ಈಗ ಮತ್ತೊಂದು ರಾಜ್ಯದಲ್ಲಿ ತನ್ನ ತಾಕತ್ತನ್ನು ತೋರಿಸಿದೆ. ಅದರಲ್ಲೂ ಬಹುತೇಕ ಗುಡಿಸಿ ಗುಂಡಾಂತರ ಮಾಡಿ ಹಾಕಿದೆ ಅಂದ್ರೂ ತಪ್ಪಾಗಲ್ಲ. ಇದನ್ನು ಕಂಡು ವಿಪಕ್ಷಗಳು ಕಂಗಾಲಾಗಿ ಹೋಗ್ತಾ ಇವೆ. ಇದನ್ನು ನೋಡಿದರೆ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಯದ್ದೇ ದರ್ಬಾರ್ ಅನ್ನೋದನ್ನು ಹೇಳಲಾಗ್ತಾ ಇದೆ. ಈ ಫಲಿತಾಂಶ ಅದ್ಯಾರ ಮೇಲೆ ಅದೆಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅನ್ನೋ ಚರ್ಚೆಗಳನ್ನು ಹುಟ್ಟು ಹಾಕ್ತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಳ್ಳಿ ಅಂತ ರಾಹುಲ್ ಗಾಂಧಿ ಕೇಳಿದ್ದ ವಿಜಯ್ ಅವರ ಟಿವಿಕೆ NDA ಜೊತೆಗೆ ಮೈತ್ರಿಯನ್ನ ಮಾಡಿಕೊಳ್ಳೋದು ಬಹುತೇಕ ಗ್ಯಾರಂಟಿ ಆಗ್ತಾ ಇದೆ. ಹಾಗಂತ ಈ ಮೈತ್ರಿಗೆ ಎಂಟ್ರಿ ಕೊಟ್ಟು ಮುಂದಾಳತ್ವ ವಹಿಸ್ತಾ ಇರೋದು ಯಾವುದೇ ಬಿಜೆಪಿಯ ನಾಯಕರಲ್ಲ, ಬದಲಾಗಿ ಆಂಧ್ರ ಪ್ರದೇಶದ DCM ಪವನ್ ಕಲ್ಯಾಣ್. ಇಲ್ಲಿಯವರೆಗೂ ವಿಜಯ್ ಮತ್ತು ಅಣ್ಣಾಮಲೈ ಮೈತ್ರಿ ಇಲ್ಲ ಅಂತ ಹೇಳಿಕೊಳ್ತಾ ಇದ್ರು. ಇದರ ಮಧ್ಯೆಯೇ ಮೈತ್ರಿಯ ತಂತ್ರ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಹಾಗಾದ್ರೆ ಬಿಜೆಪಿ ಗೆದ್ದಿರೋ ರಾಜ್ಯ ಯಾವುದು? ಅದು ಮುಂದಿನ ಚುನಾವಣೆಗೆ ದಿಕ್ಸೂಚಿ ಹೇಗಾಗತ್ತೆ? ತಮಿಳುನಾಡಲ್ಲಿ ಖುದ್ದು ರಾಹುಲ್ ಗಾಂಧಿ ಹೋದ್ರೂ ಕೈಲಾಗ್ಲಿಲ್ಲ. ವಿಜಯ್ ಜೊತೆ ಆಗದ ಮೈತ್ರಿ NDA ಜೊತೆಗೆ ಪವನ್ ಕಲ್ಯಾಣ್ ಹೋದಾಕ್ಷಣ ಆಗ್ತಾ ಇರೋದೇಗೆ? ಅದರ ಹಿಂದಿರೋ ತಂತ್ರಗಾರಿಕೆ ಏನೋ? ವಿಪಕ್ಷಗಳು ಈಗ ಗೋಳಾಡ್ತಾ ಇರೋದಕ್ಕೆ ಕಾರಣ ಏನೋ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಭಾರತದ ಚುನಾವಣೆಯಲ್ಲಿ ಗೆದ್ದಿರೋದಕ್ಕೆ ಒಂದಷ್ಟು ಪ್ರಶಸ್ತಿಗಳನ್ನು ಯಾವ ಪಕ್ಷಕ್ಕೆ ಕೊಡಬೇಕು ಅಂದರೆ ಅದು ಬಿಜೆಪಿ ಪಕ್ಷಕ್ಕೆ ಅನ್ನೋದನ್ನು ರಾಹುಲ್ ಗಾಂಧಿಯನ್ನು ಮೆಚ್ಚಿಕೊಳ್ಳೋರು ಹೇಳ್ತಾರೆ. ತಳಮಟ್ಟದಲ್ಲಿ ನಡೆಯೋ ಗ್ರಾಮ ಪಂಚಾಯಿತಿ ಚುನಾವಣೆಯಿಂದ ಹಿಡಿದು ಸಾರ್ವಜನಿಕ ಚುನಾವಣೆಯವರೆಗೂ ಎಲ್ಲ ಕಡೆಗಳಲ್ಲೂ ಒಂದರ ಹಿಂದೊಂದು ಗೆಲುವನ್ನು ಸಾಧಿಸ್ತಾ ತನ್ನ ಪ್ರಾಬಲ್ಯವನ್ನು ಮೆರಿತಾ ಇದೆ. ಅದರಲ್ಲೂ ಬಿಜೆಪಿ ಗೆಲ್ಲೋದಕ್ಕೆ ಕಷ್ಟ ಅನ್ನಿಸೋ ರಾಜ್ಯಗಳಲ್ಲಿ ಮೈತ್ರಿಯನ್ನ ಮಾಡಿಕೊಂಡಾದ್ರೂ ಅಧಿಕಾರವನ್ನು ಹಿಡಿತಾ ಇದ್ದಾರೆ. ಅದನ್ನು ನಾವೆಲ್ಲರೂ ನೋಡ್ತಾನೆ ಇದ್ದೀವಿ. ಇಂಥದ್ದೇ ಸಮಯದಲ್ಲಿ ದೇಶದ ಚಿಕ್ಕ ರಾಜ್ಯ ಗೋವಾದಲ್ಲಿ ನಡೆದ ಚುನಾವಣೆಯಲ್ಲಿ ಬಿಜೆಪಿ ವಿಪಕ್ಷಗಳಿಗೆ ಮಣ್ಣನ್ನು ಮುಕ್ಕಿಸಿದೆ. ರಾಹುಲ್ ಗಾಂಧಿಯನ್ನು ನಂಬಿದಾಗ ಮಣ್ಣು ಸಿಕ್ಕರೆ ಪುಣ್ಯ ಅಂತ ತಿಳ್ಕೋಬೇಕು. ಅದರಲ್ಲೂ ಬಿಜೆಪಿ ಗೆದ್ದಿರೋದನ್ನ ಎಲ್ಲರೂ ಒಂದು ಸಲ ಕಣ್ಣನ್ನು ಬಿಟ್ಟು ನೋಡೋ ಹಾಗೆ ಮಾಡ್ತಾ ಇದೆ. ಅದಕ್ಕೆ ಕಾರಣ ಅಂದ್ರೆ ಗೋವಾ ರಾಜಧಾನಿ ಪಣಜಿಯ ಕಾರ್ಪೊರೇಷನ್ ಚುನಾವಣೆ. ಅಲ್ಲಿರೋದೇ 30 ಸೀಟುಗಳು. ಅದರಲ್ಲಿ 27 ಸೀಟುಗಳನ್ನು ಬಿಜೆಪಿ ಬೆಂಬಲ ಇರೋ ಅಭ್ಯರ್ಥಿಗಳೇ ಗೆದ್ದುಕೊಂಡಿದ್ದಾರೆ. ಜೊತೆಗೆ ಮೇಯರ್ ಸ್ಥಾನವನ್ನ ಬಿಜೆಪಿ ಉಳಿಸಿಕೊಳ್ತಾ ಇದೆ. ಇದನ್ನ ಮುಂದಿನ ಚುನಾವಣೆಯ ದಿಕ್ಸೂಚಿ ಅಂತಲೇ ಹೇಳಲಾಗ್ತಾ ಇದೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈ ಚುನಾವಣೆಯಲ್ಲಿ ಬಿಜೆಪಿಯನ್ನು ಸೋಲಿಸೋಕೆ ಕಾಂಗ್ರೆಸ್ ಮತ್ತೆ ಎಲ್ಲ ಮಿತ್ರ ಪಕ್ಷಗಳು ಒಂದಾಗಿದ್ವು. ಆದರೆ ಬಿಜೆಪಿ ಶಾಸಕ ಅತನಾಸಿಯೋ ಮೊನ್ಸರೇಟ್ ಬೆಂಬಲಿತ ಅಭ್ಯರ್ಥಿಗಳು 30ರಲ್ಲಿ 27 ಸ್ಥಾನಗಳನ್ನು ಗೆದ್ದು ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳಿಗೆ ಮಣ್ಣನ್ನು ಮುಕ್ಕಿಸಿದ್ದಾರೆ. ಇದನ್ನ ಕೆಲವರು ಮಾಸ್ಟರ್ ಸ್ಟ್ರೋಕ್ ಅಂತ ಕೂಡ ಕರೀತಾ ಇದ್ದಾರೆ. ಈ ಚುನಾವಣೆಯ ಬಗ್ಗೆ ಮಾತಾಡಿರೋ ಅತನಾಸಿಯೋ ಪಕ್ಷದ ಅಧ್ಯಕ್ಷರು ಮತ್ತು ಎಲ್ಲ ನಾಯಕರಿಗೂ ಧನ್ಯವಾದಗಳನ್ನು ತಿಳಿಸಿ ಬಿಜೆಪಿ ಈಗ ಇನ್ನಷ್ಟು ಬಲಿಷ್ಠ ಆಗಿದೆ ಅಂತಿದ್ದಾರೆ. ಕಳೆದ ಬಾರಿ ಇದೇ ಮೊನ್ಸರೇಟ್ ಪುತ್ರ ರೋಹಿತ್ ಮೊನ್ಸರೇಟ್ ಮೇಯರ್ ಆಗಿದ್ರು. ಈ ಬಾರಿ ಕೂಡ ಅವರೇ ಆಯ್ಕೆ ಆಗಿದ್ದಾರೆ. ಇನ್ನು ಬಿಜೆಪಿ ವಿರುದ್ಧ ಗೆಲ್ಲೋಕೆ ಇಂಡಿ ಕೂಟವನ್ನು ಮುನ್ನಡೆಸ್ತಾ ಇದ್ದದ್ದು ಉತ್ಪಲ್ ಪರಿಕರ್. ಇವರು ಗೋವಾದ ಮಾಜಿ ಮುಖ್ಯಮಂತ್ರಿ ಮತ್ತು ಕೇಂದ್ರದ ಮಾಜಿ ಸಚಿವ ಮನೋಹರ್ ಪರಿಕರ್ ಇದ್ರಲ್ಲ, ಅವರ ಪುತ್ರ. ಆದರೆ ಕಳೆದ ಬಾರಿಗಿಂತ ಹೀನಾಯವಾದ ಫಲಿತಾಂಶವನ್ನ ಕಾಂಗ್ರೆಸ್ ಪಡ್ಕೊಂಡಿದೆ. ಇದರಿಂದ ಯಾರಿಗೆಲ್ಲ ಸರಿಯಾದ ಹೊಡೆತ ಬಿದ್ದಿದೆ ಅಂತ ನೋಡೋಕೆ ಹೋದ್ರೆ ದೆಹಲಿ ಮಾಜಿ CM ಅರವಿಂದ್ ಕೇಜ್ರಿವಾಲ್ ಅವರಿಗೆ. ದೆಹಲಿಯನ್ನ ಕಳ್ಕೊಂಡು ಪಂಜಾಬಲ್ಲೂ ಗೋಳಾಡ್ತಾ ಇರೋ ಆಮ್ ಆದ್ಮಿ ಮುಂದಿನ ಬಾರಿ ಗೋವಾದಲ್ಲಿ ಗೆಲ್ಲಲೇಬೇಕು ಅಂತ ಬಹಳಷ್ಟು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ರು. ಇಲ್ಲಿ ಲೋಕಲ್ ಚುನಾವಣೆಯಲ್ಲೂ ಬಿಜೆಪಿ ಗೆಲುವನ್ನು ನೋಡ್ತಾ ಇದ್ರೆ ತಳಮಟ್ಟದಲ್ಲೂ ಬಿಜೆಪಿ ಅದೆಷ್ಟು ಪವರ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿ ಕೆಲವರು ಅಯ್ಯೋ ಇದು ಕೇವಲ ಒಂದು ಕ್ಷೇತ್ರದ ಫಲಿತಾಂಶ, ಅದರ ಬಗ್ಗೆ ತಲೆಯನ್ನು ಯಾಕೆ ಕೆಡಿಸಿಕೊಳ್ಳಬೇಕು ಅಂತ ರಾಹುಲ್ ಗಾಂಧಿಯನ್ನು ಬೆಂಬಲಿಸೋರು ಮತ್ತು ಬಿಜೆಪಿಯನ್ನು ವಿರೋಧ ಮಾಡೋರು ಹೇಳ್ತಾರೆ. ಯಾಕಂದ್ರೆ ಅವರಿಗೆ ರಾಹುಲ್ ಗಾಂಧಿಯ ಹಾಗೆ ತಲೆ ಇಲ್ಲ. ಅಪ್ಪಿ ತಪ್ಪಿ ತಲೆ ಇದ್ರೆ ಅದರ ಒಳಗೆ ಬುದ್ಧಿ ಮೊದಲೇ ಇರಲ್ಲ. ಅಲ್ಲಿರೋ ನಾಯಕನಿಗೆ ಅದೆಲ್ಲ ಇಲ್ಲ ಅಂದ್ರೆ ಬೆಂಬಲಿಸೋರಿಗೆ ಇರುತ್ತಾ? ಯೋಚನೆ ಮಾಡಿಕೊಳ್ಳಿ. ಇಲ್ಲಿ ಗೋವಾ ಸಣ್ಣ ರಾಜ್ಯ ಅನ್ನೋದು ನಿಜ. ಅಲ್ಲಿ ಅಧಿಕಾರ ಅನ್ನೋದು ವಿಪಕ್ಷಗಳಿಗೆ ಇಂಪಾರ್ಟೆಂಟ್ ಅಲ್ಲ ಅಂತ ಕೆಲವರು ಹೇಳಬಹುದು. ಆದರೆ ಗೋವಾ ಅನ್ನೋದು ಭಾರತದ ಪ್ರವಾಸೋದ್ಯಮಗಳಲ್ಲಿ ಮೊದಲ ಸ್ಥಾನದಲ್ಲಿದೆ. ಅದರಲ್ಲೂ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಹೋಗೋದಕ್ಕೆ ಆಗದವರು ಇದೇ ಗೋವಾಗೆ ಹೋಗಿ ಫಾರಿನ್ ಹೋದಷ್ಟೇ ಫೀಲ್ ಆಗಿ ಖುಷಿಯಾಗಿ ಬರ್ತಾರೆ. ಹಾಗಾಗಿ ಅಲ್ಲಿನ ಆದಾಯ ದೊಡ್ಡದಾಗಿರುತ್ತೆ. ಇನ್ನು ಸೋತು ಸುಣ್ಣ ಆಗಿರೋ ಪಕ್ಷಗಳಿಗೆ ಗೋವಾದಲ್ಲಿ ಗೆಲುವು ಸಿಕ್ಕರೆ ಸ್ವರ್ಗವೇ ಸಿಕ್ಕ ಹಾಗೆ. ಅದರಲ್ಲೂ ಕಾಂಗ್ರೆಸ್ಗೆ ಅಧಿಕಾರ ಸಿಕ್ಕಿದ್ರೆ ಮುಗಿದೇ ಹೋಯ್ತು. ನಮ್ಮ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇದ್ದಾರಲ್ಲ, ಅಲ್ಲೇ ಬೀಚಲ್ಲಿ ಒಂದು ಚಡ್ಡಿ T-ಶರ್ಟು ಹಾಕೊಂಡು ವಿದೇಶಗಳಲ್ಲಿ ಸುತ್ತಾಡೋ ಹಾಗೆ ಸುತ್ತಾಡ್ತಾನೇ ಇರ್ತಾರೆ. ಅದೇ ಕಾರಣಕ್ಕೆ ಬಿಜೆಪಿ ಗೋವಾದ ಮೇಲೆ ಬಲವನ್ನು ಸಾಧಿಸ್ತಾನೇ ಇದೆ.
ಇನ್ನು ತಮಿಳುನಾಡಲ್ಲಿ ಏನಾಗ್ತಾ ಇದೆ ಅಂತ ನೋಡಿದ್ರೆ ಈಗ ಮತ್ತೆ ಟಿವಿಕೆ ಮತ್ತು ಬಿಜೆಪಿ ಮೈತ್ರಿ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ತಾ ಇದೆ. ಈ ಬಾರಿ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಅಖಾಡಕ್ಕೆ ಇಳಿದಿದ್ದಾರೆ. ಅವರದ್ದೇ ಮಧ್ಯಸ್ಥಿಕೆಯಲ್ಲಿ ಮೈತ್ರಿಯ ಮಾತುಕತೆಗಳು ನಡೀತಾ ಇರೋದ್ರಿಂದ ಇದು ಫಲವನ್ನ ಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ. ಆದರೆ ಸದ್ಯದ ಮಟ್ಟಿಗೆ ಟಿವಿಕೆ ಅಥವಾ ತಮಿಳುನಾಡಿನ ಬಿಜೆಪಿ ನಾಯಕರಿಂದ ಆಗಲೇ ಯಾವುದೇ ಹೇಳಿಕೆಗಳು ಬರ್ತಾ ಇಲ್ಲ. ಅದರ ಬದಲಾಗಿ ಒಂದು ಕಡೆ ವಿಜಯ್ ಯಾರ ಜೊತೆಗೂ ಮೈತ್ರಿ ಇಲ್ಲ ಅಂತ ಮಾತಾಡ್ತಾ ಇದ್ರು. ಕಳೆದ ವಾರ ಬಿಜೆಪಿಯ ತಮಿಳುನಾಡು ಅಧ್ಯಕ್ಷರಾದ ನೈನಾರ್ ನಾಗೇಂದ್ರ ಟಿವಿಕೆ ಜೊತೆ ಮೈತ್ರಿ ಮಾಡಿಕೊಳ್ಳಲ್ಲ ಅಂತ ಹೇಳಿದ್ರು. ಜೊತೆಗೆ ಅಣ್ಣಾಮಲೈ ಕೂಡ ನೈನಾರ್ ನಾಗೇಂದ್ರ ಹೇಳಿದ್ದೆ ಅಂತಿಮ, ಕಾಫಿ ಟೀ ಎರಡನ್ನ ಮಿಕ್ಸ್ ಮಾಡಿ ಕುಡಿಯೋಕೆ ಆಗತ್ತಾ ಅಂತ ಕೇಳಿದ್ರು. ಅದೇ ರೀತಿ ಈ ಮೈತ್ರಿ ಕೂಡ ಆಗಲ್ಲ ಅಂತ ಹೇಳಿಕೊಂಡಿದ್ದು ಇದೆ. ಆದರೆ ಇದು ರಾಜಕೀಯ, ಕಾಫಿ ಟೀ ಮಾತ್ರ ಅಲ್ಲ, ಕಾಫಿ ಜೊತೆಗೆ ಆಲ್ಕೋಹಾಲ್ ಬೇಕಾದರೂ ಮಿಕ್ಸ್ ಆಗುತ್ತೆ, ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಕುಡಿತಾರೆ ಅನ್ನೋದನ್ನು ನಾವು ಈಗಾಗಲೇ ನೋಡಿದ್ದೀವಿ. ಅದು ಬಿಜೆಪಿ ವಿಚಾರದಲ್ಲೂ ಬಹಳಷ್ಟು ರಾಜ್ಯಗಳಲ್ಲಿ ನಡೆದಿದೆ. ಈಗ ಇಲ್ಲೂ ಪವನ್ ಕಲ್ಯಾಣ್ ಎಂಟ್ರಿಯಾಗಿ ಮಾತುಕತೆಗಳು ನಡೀತಾ ಇವೆ. ಇಲ್ಲಿ ಬಿಜೆಪಿಯ ನಾಯಕರನ್ನ ಬಿಟ್ಟು ಪವನ್ ಕಲ್ಯಾಣ್ ಮಾತುಕತೆ ನಡೆಸೋಕೆ ಕಾರಣ ಅಂದರೆ ಅದಕ್ಕೆ ಕೆಲ ಕಾರಣಗಳಿವೆ. ಅದರಲ್ಲಿ ಮೊದಲನೆಯದ್ದು, ವಿಜಯ್ ಮತ್ತು ಪವನ್ ಕಲ್ಯಾಣ್ ಇಬ್ಬರು ಸಿನಿಮಾ ನಟರು. ಸಿನಿಮಾದಿಂದ ರಾಜಕೀಯಕ್ಕೆ ಬರುವಾಗ ಯಾವ ಸವಾಲುಗಳಿರುತ್ತವೆ ಅನ್ನೋದು ಪವನ್ ಕಲ್ಯಾಣ್ಗೆ ಚೆನ್ನಾಗಿ ಗೊತ್ತಿದೆ. ಅದನ್ನ ಅವರು ಅನುಭವಿಸಿ ಬಂದಿರೋದು. ತಮಿಳುನಾಡಲ್ಲಿ ವಿಜಯ್ಗೆ ಅದೆಷ್ಟು ಫ್ಯಾನ್ಸ್ ಇದ್ದಾರೋ ಪವನ್ ಕಲ್ಯಾಣ್ಗೆ ಆಂಧ್ರ ಮತ್ತು ತೆಲಂಗಾಣದಲ್ಲೂ ಅಷ್ಟೇ ಅಭಿಮಾನಿಗಳು ಇದ್ರು. ಆದರೆ ಅಧಿಕಾರಕ್ಕೆ ಬರೋದಕ್ಕೆ ಅದು ಸಾಕಾಗಲ್ಲ ಅನ್ನೋದು ಗೊತ್ತಾಗಿದ್ದು ಪವನ್ ಕಲ್ಯಾಣ್ ಅಧಿಕಾರಕ್ಕೆ ಬರೋದಕ್ಕೆ 10 ವರ್ಷಗಳ ಕಾಲ ಬೇಕಾದಾಗ. ಅದೇ ಕಾರಣಕ್ಕೆ ಪವನ್ ಕಲ್ಯಾಣ್ ವಿಜಯ್ಗೆ ರಾಜಕೀಯ ಸಲಹೆಯನ್ನು ನೀಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಅದರಲ್ಲೂ ಸದ್ಯಕ್ಕೆ ಸಿದ್ಧಾಂತಕ್ಕೆ ಬದಲಾಗಿ ತಮಿಳುನಾಡನ್ನು ಹಾಳು ಮಾಡ್ತಾ ಇರೋ DMKಯನ್ನು ಸೋಲಿಸೋ ಒಂದೇ ಉದ್ದೇಶದಿಂದ ಎಲ್ಲರೂ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಹಿಂಗಿದ್ದಾಗ ಮೈತ್ರಿಯನ್ನು ಮಾಡಿಕೊಳ್ಳದೇ ಇದ್ರೆ ಯಾವುದೇ ಲಾಭ ಇರಲ್ಲ ಅನ್ನೋದನ್ನ ವಿಜಯ್ಗೆ ತಿಳಿಸೋಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಕೆಲ ವಿಚಾರಗಳನ್ನ ರಾಜಕೀಯ ವ್ಯಕ್ತಿಗಳು ಒಪ್ಪಿಸೋಕೆ ಆಗಲ್ಲ. ಅದನ್ನ ಪವನ್ ಕಲ್ಯಾಣ್ ಅರ್ಥ ಮಾಡಿಸ್ತಾರೆ. ಯಾಕಂದ್ರೆ ಇಲ್ಲಿ ಇಬ್ಬರ ವೈಯಕ್ತಿಕ ಜೀವನ ಮತ್ತು ಸಾಮಾಜಿಕ ಜೀವನ ಬಹುತೇಕ ಒಂದೇ ರೀತಿಯಾಗಿ ಕಾಣಿಸುತ್ತೆ. ಅದನ್ನು ನಿರ್ವಹಣೆ ಮಾಡಿ ಈಗಾಗಲೇ ಅನುಭವ ಅನ್ನೋದು ಪವನ್ಗೆ ಇದ್ದೇ ಇದೆ. ರಾಜಕೀಯವಾಗಿ ಪವನ್ ಕಲ್ಯಾಣ್ ಅದೆಷ್ಟು ಪ್ರಬುದ್ಧ ವ್ಯಕ್ತಿ, ಅವರ ಆಲೋಚನೆ ಹೇಗಿದೆ ಅನ್ನೋದನ್ನ ಜನರು ಅರ್ಥ ಮಾಡ್ಕೊಂಡಿದ್ದಾರೆ. ಆದರೆ ಅವರಿಗೂ ಅಡ್ಡಿಯಾಗಿದ್ದು ಅವರ ವೈಯಕ್ತಿಕ ಜೀವನ. ಪವನ್ ಕಲ್ಯಾಣ್ 3 ಮದುವೆ ಮಾಡಿಕೊಂಡಿದ್ದಾರೆ ಅನ್ನೋದನ್ನೇ ಮುಂದಿಟ್ಟು ರಾಜಕೀಯ ವಿರೋಧಿಗಳು ಇಲ್ಲದನ್ನು ಹರಡಿಸೋ ಕೆಲಸವನ್ನ ಮಾಡೋ ಪ್ರಯತ್ನವನ್ನ ಮಾಡಿದ್ರು. ಆದರೆ ಅದೆಲ್ಲವನ್ನ ಮೆಟ್ಟಿ ನಿಂತು ರಾಜಕೀಯದಲ್ಲಿ ತಮ್ಮ ವ್ಯಕ್ತಿತ್ವ ಏನು ಅನ್ನೋದನ್ನ ಪವನ್ ಕಲ್ಯಾಣ್ ಸಾಬೀತು ಮಾಡಿದ್ದಾರೆ. ಇನ್ನೊಂದು ಕಡೆ ವಿಜಯ್ ವೈಯಕ್ತಿಕ ಜೀವನ ಹೇಗಿದೆ ಅನ್ನೋದನ್ನ ಹೇಳೋದಕ್ಕೂ ಆಗ್ತಾ ಇಲ್ಲ. ಈಗಾಗಲೇ ಬಹಳಷ್ಟು ಟ್ರೋಲ್ ಆಗ್ತಾ ಇದ್ದಾರೆ. ಅದನ್ನೇ DMK ಮತ್ತು ಅಲ್ಲಿರೋ ನಾಯಕರು ದಾಳವಾಗಿ ಬಳಸಿಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇಂಥದ್ರಲ್ಲಿ ಏಕಾಂಗಿಯಾಗಿ ಸ್ಪರ್ಧೆಯನ್ನ ಮಾಡೋಕೆ ಹೋದ್ರೆ ರಾಜಕೀಯದಲ್ಲಿ ಯಾವುದೇ ಪ್ರಯೋಜನ ಇಲ್ಲ ಅನ್ನೋ ಹಾಗೆ ಆಗತ್ತೆ. ಅದೇ ಕಾರಣಕ್ಕೆ ಮೈತ್ರಿ ಬೇಕಾಗುತ್ತೆ ಅನ್ನೋದನ್ನ ಪವನ್ ಕಲ್ಯಾಣ್ ಮನವರಿಕೆ ಮಾಡಿಕೊಡ್ತಾರೆ ಅನ್ನೋ ಮಾತುಗಳು ಈಗ ಕೇಳಿ ಬರ್ತಾ ಇವೆ. ಇದರ ಜೊತೆಗೆ ಆಂಧ್ರ ಪ್ರದೇಶದಲ್ಲಿ ಬಿಜೆಪಿ ಮತ್ತು TDP ಮತ್ತೆ ಮೈತ್ರಿ ಮಾಡಿಕೊಳ್ಳೋದ್ರಲ್ಲಿ ಪವನ್ ಕಲ್ಯಾಣ್ ದೊಡ್ಡ ಪಾತ್ರವನ್ನು ವಹಿಸಿದ್ರು. ದಕ್ಷಿಣ ಭಾರತದಲ್ಲಿ ಪವನ್ ಕಲ್ಯಾಣ್ NDAಗೆ ಹೊರವಾಗ್ತಾ ಇದ್ದಾರೆ. ಇದನ್ನೆಲ್ಲ ಒಂದು ಕಡೆ ಇಟ್ಟು TVKಗೆ ಮೈತ್ರಿಯನ್ನ ಮಾಡಿಕೊಳ್ಳೋಕೆ ಪ್ರೇರಣೆ ನೀಡ್ತಾ ಇರೋ ಅಂಶ ಯಾವುದು ಅಂದರೆ ಅದು ಅಭ್ಯರ್ಥಿಗಳು. ಯಾಕಂದರೆ TVKಗೆ ಆರ್ಥಿಕವಾಗಿ ಪ್ರಬಲವಾಗಿರೋ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ. ಅದಕ್ಕೆ ಕಾರಣ DMK. ಇಲ್ಲಿ TVK ಕನಿಷ್ಠ 5 ಕೋಟಿ ಇರೋ ಅಭ್ಯರ್ಥಿ ಮಾಡೋ ಲೆಕ್ಕಾಚಾರ ಹಾಕೊಂಡಿದೆ. ಅದಕ್ಕೆ ಕಾರಣ ಒಬ್ಬ ಅಭ್ಯರ್ಥಿಗೆ ಒಂದು ಕ್ಷೇತ್ರದಲ್ಲಿ 40 ರಿಂದ 50 ಲಕ್ಷ ಖರ್ಚಾಗತ್ತೆ. ಅಂಥದ್ರಲ್ಲಿ ಹೊಸದಾಗಿ ಕಣಕ್ಕಿಳಿಯೋ ಪಕ್ಷಕ್ಕೆ ಖರ್ಚುಗಳ ಲೆಕ್ಕಾಚಾರ ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನು ಊಹೆ ಮಾಡೋದು ಕಷ್ಟ. ಆದರೆ 5 ಕೋಟಿ ಬೆಲೆ ಬಾಳೋ ಯಾವುದೇ ಅಭ್ಯರ್ಥಿ ಸಿಗ್ತಾ ಇಲ್ಲ. ಅದೇ ಕಾರಣಕ್ಕೆ ವಿಜಯ್ ಆಪ್ತರೊಬ್ಬರು ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಳ್ಳೋದು ಒಳ್ಳೆಯದು ಅನ್ನೋ ಸಲಹೆಯನ್ನು ನೀಡಿದ್ದಾರೆ. ಅದೇ ಕಾರಣಕ್ಕೆ ಮೈತ್ರಿ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ. ಇಲ್ಲಿ ಮೈತ್ರಿ ಆದರೆ ಬಿಜೆಪಿ ಮತ್ತು ವಿಜಯ್ ಇಬ್ಬರಿಗೂ ಲಾಭ ಆಗತ್ತೆ. ಯಾಕಂದರೆ ವಿಜಯ್ ಏಕಾಂಗಿಯಾಗಿ ಸ್ಪರ್ಧೆಯನ್ನು ಮಾಡಿದರೆ 18% ಮತಗಳನ್ನು ಪಡೆದುಕೊಳ್ತಾರೆ ಅನ್ನೋ ಸಮೀಕ್ಷೆಗಳು ಬಂದಿವೆ. NDA ಜೊತೆಗೆ ಬಂದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಒಂದಷ್ಟು ಇಂಪ್ಯಾಕ್ಟ್ ಮಾಡುತ್ತೆ. ವಿಜಯ್ ಏಕಾಂಗಿಯಾಗಿ ನಿಂತು ಏನು ಇಲ್ಲದ ರೀತಿ ಆಗೋದಕ್ಕಿಂತ NDA ಜೊತೆಗೆ ಹೋದರೆ DCM ಸ್ಥಾನ ಖಂಡಿತ ಸಿಗುತ್ತೆ. ಸಿನಿಮಾ ಮಾಡಲ್ಲ, ರಾಜಕೀಯವೇ ನನ್ನ ಆಯ್ಕೆ ಅಂತ ಅವರೇ ಹೇಳಿಕೊಂಡಿದ್ದಾರೆ. ಅದನ್ನು ಯೋಚನೆ ಮಾಡಿದರೆ ಮೊದಲ ಪ್ರಯತ್ನದಲ್ಲೇ ಒಂದು ಹುದ್ದೆ ಸಿಗುತ್ತೆ. ರಾಜಕೀಯವನ್ನು ಕರಗತ ಮಾಡಿಕೊಳ್ಳೋ ಒಳ್ಳೆ ಚಾನ್ಸ್ ಕೂಡ ಸಿಗುತ್ತೆ. ಈ ಮೈತ್ರಿ ಏನಾದರೂ ಆಗಿದ್ದೇ ಆದರೆ ರಾಹುಲ್ ಗಾಂಧಿ ಮಾಡೋದನ್ನು ಪವನ್ ಕಲ್ಯಾಣ್ ಮಾಡಿದ ಹಾಗೆ ಆಗತ್ತೆ. DMKಗೆ ಗೆಲುವು ಅನ್ನೋದು ಅಷ್ಟೊಂದು ಸುಲಭ ಆಗಿರಲ್ಲ. ಆದರೂ ರಾಹುಲ್ಗೆ ಇಷ್ಟೆಲ್ಲ ಆದರೂ ಭಾರತ ಬಿಟ್ಟು ಓಡಿ ಹೋಗ್ತಾ ಇಲ್ಲ ಅಂದರೆ
ಅದೆಂತ ನಾಚಿಕೆಗೆಟ್ಟವರು ಅಂತ ಅರ್ಥವನ್ನ ಮಾಡಿಕೊಳ್ಳಿ. ಇದು ಗೆಳೆಯರೆ, ಗೋವಾದಲ್ಲಿ ಲೋಕಲ್ ಚುನಾವಣೆ ಗೆದ್ದು ಬಿಜೆಪಿ ಬೀಗಿರೋದು ಮತ್ತು ತಮಿಳುನಾಡಲ್ಲಿ NDA ಜೊತೆ ಮೈತ್ರಿಗೆ ವಿಜಯ್ ಜೊತೆ ಪವನ್ ಕಲ್ಯಾಣ್ ಮಾತುಕತೆ ನಡೆಸ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ, ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.